ನಾನು ಸೀನನ್ನ ಮದ್ವೆ ಆಗ್ಬೇಕು. ಆ ರಶ್ಮಿ ಮುಂದೆ ನನ್ ಸೀನನ್ ಜೊತೆ ಓಡಾಡ್ಬೇಕು. ಹಿಂಗೆ ಆದ್ರೆ ನಾನು ಅನ್ಕೊಂಡಿರೋದನ್ನ ಮಾಡೇ ಮಾಡ್ತೀನಿ. ಏನ್ ಮಾಡ್ತೀಯಾ? ಆ ಸೀನನ್ನ ಎಳ್ಕೊಂಡೋಗಿ ಮಾದಪ್ಪನ್ ತಾವ ಒಪ್ಪಿಸ್ಬಿಡ್ತೀನಿ. ಅಪ್ಪ ಕೂಗ್ಬೇಡ. ಸೀನನ್ನ ನನ್ನಿಂದ ದೂರ ಮಾಡಕ್ ನೋಡಿದ್ರೆ ಅಪ್ಪ ಅಂತಲೂ ನೋಡಲ್ಲ ಅಷ್ಟೇ. ಏ ನಿಂಗೇನು ಹುಚ್ಚಿಗಿಚ್ಚಿ ಹಿಡ್ದೈತಾ ಹೆಂಗೆ? ಹೌದು, ಹುಚ್ಚಿಡ್ದಿದೆ. ರಶ್ಮಿ ಸೋಲಿನ್ ಹುಚ್ಚಿಡ್ದಿದೆ. ಪಿಂಕಿ ಮುಂದೆ ಸೋತ್ಬಿಟ್ನಲ್ಲ, ಆ ಪಿಂಕಿ ಸೀನನ್ನ ನನ್ನಿಂದ ಕಿತ್ಕೊಂಡ್ಬಿಟ್ಲು ಅಂತ ಹುಚ್ಚಿ ತರ ಅಲಿಬೇಕು. ಆ ಹುಚ್ಚು ನನ್ಗಿಡ್ದಿದೆ. ಅಯ್ಯೋ, ದುಡಿಯಕ್ಕಾಗದೇ ಇರೋ ಗಂಡಸು 3 ಕಾಸ್ಕೋ ಪ್ರಯೋಜನ ಇಲ್ಲ. ಅರ್ಥ ಮಾಡ್ಕೊಳ್ಳಮ್ಮಿ. ಆಗಲ್ಲ. ನಿಂಗೆ ಹೆಂಗ್ ಹೇಳಣ ನೋಡು, ದುಡಿಯಕ್ಕಾಗದೇ ಇರೋ ಗಂಡಸು ಕರೆಂಟ್ ಇಲ್ದಿರೋ ಲೈಟ್ ಕಂಬ ಇದ್ದಂಗೆ, ಕಾಸೆ ಇಲ್ದಿರೋ ಬ್ಯಾಂಕ್ ಅಕೌಂಟ್ ಇದ್ದಂಗೆ, ಆಧಾರನೇ ಇಲ್ದಿರೋ ಆಧಾರ್ ಕಾರ್ಡ್ ಇದ್ದಂಗೆ. ಜೀವ ಇಲ್ದಿರೋ ದೇಹ ಆಗಿದ್ರು ಸೀನಾ ನನಗ್ ಬೇಕು. ಅದ್ರಿಂದನೇ ನಾನು ಆ ರಶ್ಮಿನ ಸೋಲಿಸ್ಬೇಕು. ಫಸ್ಟು ಸೀನಾ, ಆಮೇಲೆ ಅವನ ಆಸ್ತಿ. ಅರ್ಥ ಆಯ್ತಾ? ಪಿಂಕಿ, ಅರ್ಥ ಮಾಡ್ಕೊಳಮ್ಮಿ. ನಿಂಗು ಅವನಿಗೂ ಸೇರಿಸಿ ನಾನು ದುಡ್ದಾಕ್ಬೇಕಾ? ಅಲ್ಲ, ಸಂಪಾದನೆ ಇಲ್ದೇ ಇರೋ ಅವನ ಜೊತೆ ನೀನ್ ಮದುವೆ ಆಗೋ ಬದಲು ನೀನ್ ಮದುವೆ ಆಗದೆ ಹಂಗೆ ಇರೋದೇ ವಾಸಿ. ದುಡ್ಡು ಇಲ್ದಿರೋ ಅವನು ಕಸಕ್ ಸಮ. ಹೇ ಲೀಲಾ, ನನ್ನ ಮಗನ ಖುಷಿನೇ ನನ್ನ ಆಸ್ತಿ ಕಣೆ. ಏನೋ ಜೀವನದಲ್ಲಿ ಜವಾಬ್ದಾರಿ ಬರಲಿ ಅಂತ ಬೈತಿದ್ದೆ. ಆದರೆ ಇವನು ದುಡ್ದು ನನ್ನ ಸಾಕಬೇಕು ಅಂತೇನಿಲ್ಲ. ಅವನು ಖುಷಿಯಾಗಿದ್ದರೆ ನನಗೆ ಇನ್ನೇನು ಬೇಕಿಲ್ಲ, ಅಷ್ಟೇ. ಕರೆಕ್ಟಾಗಿ ಹೇಳಿದ್ರೆ ಅಂಕಲ್, ನೀವು ಮಾತಾಡಿದ್ನೆಲ್ಲ ನಾನು ಕೇಳಿಸ್ಕೊಂಡೆ. ನಿಮ್ಮ ಮಾತಲ್ಲಿ ಅರ್ಥ ಇದೆ. ಹಾಗಂತ ನಿಮ್ಮ ಮಾತನ್ನೆಲ್ಲ ಕೇಳಿಸ್ಕೊಂಡು ನಾನು ನಿಮ್ಮ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೀನಿ ಅಂತ ಮಾತ್ರ ಅನ್ಕೋಬೇಡಿ. ದುಡಿದೇ ಇರೋ ಗಂಡಸು ಗಂಡಸೇ ಅಲ್ಲ. ನೀನೇನು ತಲೆ ಕೆಡ್ಸ್ಕೊಬೇಡ ಬೇಬಿ. ನಾನು ದುಡಿತೀನಿ. ಮುಂಚೆ ಎಲ್ಲ ದುಡಿಬೇಕಾಗಿರೋ ಪರಿಸ್ಥಿತಿ ಬಂದಿರಲಿಲ್ಲ. ಆದರೆ ಈಗ ದುಡಿಲೇಬೇಕಾಗಿರೋಂಥ ಪರಿಸ್ಥಿತಿ ಬಂದಿದೆ. ಸರಿ ಅಂಕಲ್, ನೀವು ಹೇಳ್ತಿರೋ ಹಾಗೆ ದುಡ್ಕೊಂಡೇ ಬರ್ತೀನಿ. ಸೀನಾ, ನಮ್ಮಪ್ಪನ ಮಾವ ಅಂತಿದೆ, ಇವತ್ತು ಅಂಕಲ್ ಅಂತಿದ್ಯಾ? ಹೆದರ್ಕೋಬೇಡ ಬೇಬಿ. ದುಡಿಯೋ ಗಂಡ್ಸಾಗಿ ಬಂದು ಮಾವ ಅಂತ ಕರಿತಿರಿ. ಕುಮಾರಣ್ಣ, ನಮಸ್ಕಾರ. ಆರಾಮ? ಮಾನ ಮರದೇದ್ದು ನನ್ನ ಹತ್ರ ಬಂದು ಮಾತಾಡಕ್ಕಿಲ್ಲ. ಇದ್ಯಾಕಣ ಇವಾಗಂತ ನಾನು ಏನು ಅನ್ಬಾರ್ದು ಒಂದೇ ಅಂದ್ಬಿಟ್ಟು ಹಿಂಗಂತಿದ್ಯಾ? ನಮ್ಮ ಫ್ಯಾಕ್ಟ್ರಿ ಕೆಲಸ ಕೇಳ್ಕೊಂಡಾನೆ ಬಂದಿದ್ಯಾ? ಕರೆಕ್ಟಾಗಿ ಹೇಳ್ದಲ್ಲಣ್ಣ. ಜಾತ್ಕ ಗೀತ್ಕ ಹೇಳೋದು ಕಲ್ತ್ಕೊಬಿಟ್ಟಿದ್ದೆ. ಹೆಂಗೆ ನಿಂಗೆ ಗೊತ್ತಾಯ್ತು? ಹುಡ್ಸೋದು ಅಪ್ಪಂಗೆ ಕೈ ಮಾಡಕ್ ಹೋದವ್ ನೀನು. ಆರಾಮಾಗಿದೆ ಅಂತ ಕೇಳ್ದಾಗ್ಲೇ ಅರ್ಥ ಆಗ್ಬೇಕು ತಾನೆ ಕೆಲಸ ಕೇಳ್ಕೊಂಡೇ ಬಂದಿದ್ಯಾ ಅಂತ. ಕೆಲಸ ಕೇಳ್ಕೊಂಬಂದ್ರೆ ಸುಮ್ಮನೆ ಇರಕ್ಕಿಲ್ಲ, ಹೋಯ್ತಾರ ಸುಮ್ಮನೆ. ಅಲ್ಲ ಕಣಣ್ಣ, ಕೆಲಸ ಕೇಳ್ದೆ ಅಷ್ಟೇ. ನಾನೇ ನಿನ್ನ ಮಗಳನ್ನ ಕೇಳ್ದೆ. ಹೂ ಅಂದ್ರೆ ಹೂ ಅನ್ನು, ಇಲ್ಲ ಅಂದ್ರೆ ಇಲ್ಲ ಅನ್ನು. ಅದನ್ನ ಬಿಟ್ಬಿಟ್ಟು ಯಾಕೆ ಹಿಂಗಾಡ್ತಿದ್ಯಾ? ಹೋಗು ಅಂದೆ. ಹೋಯ್ತೀನಿ ಬಿಡು, ಆಯ್ತು. ಆಕಾರ್, ಯಾವ್ದಾರ ಕೆಲಸ ಆಯ್ತಾ? ಕೆಲಸ ಇಲ್ಲಪ್ಪ. ನಮಸ್ಕಾರ ಕುಮಾರಣ್ಣ. ಏನಿಲ್ಲ, ನಿನ್ನೆ ರಾತ್ರಿ ಕನ್ಸಲ್ಲಿ ಬಂದ್ಬಿಟ್ಟಿದ್ದೆ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇನ್ಮೇಲೆ ನೀನು ನಿದ್ದೆನೇ ಮಾಡಬೇಡ. ಯಾಕೆಂದ್ರೆ ನಿನ್ ಕನ್ಸಲ್ ಬಂದ್ರೆ ನಮ್ಗೆ ಪಾಪ ಸುತ್ಕಂತದೆ.
ಇದ್ಯಾಕಣ ಹಿಂಗಂತಿದ್ಯಾ? ಅಲ್ವೋ ಆ ದೇವಿ ಪುತ್ರ ಶಿವಣ್ಣನ ತಂಗಿಗೆ ಅನ್ಯಾಯ ಮಾಡ್ದೋನು ಇನ್ ನಮ್ಮನ್ ಬಿಡ್ತೀಯಾ? ಸುಮ್ಮನೆ ಹೋಗೋ ಬಾಯಿ ಮುಚ್ಕೊಂಡು. ಹಂಗ ಅನ್ಬೇಡ ಕಣಣ್ಣ, ತುಂಬಾ ಕಷ್ಟದಲ್ಲಿದ್ದೀನಿ. ಒಂದ್ ಕೆಲಸ ಅಂತ ಕೊಟ್ರೆ ನಿಯತ್ತಾಗಿ ಮಾಡ್ಕೊಂಡು ಹೋಯ್ತೀನಿ. ನೋಡು, ನಾನು ಯಾರಿಗೂ ಹೇಳಕ್ಕಿಲ್ಲ, ನೀನು ಯಾರಿಗೂ ಹೇಳಕ್ ಹೋಗ್ಬೇಡ. ಈಗ ನಿನ್ನ ಹತ್ರ ಮಾತಾಡೋದಕ್ಕೆ ನಾನು ಹೋಗಿ ಸ್ನಾನ ಮಾಡ್ಬೇಕು. ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಗಿ ಒಳ್ಳೆ ಮಾತಿನಲ್ಲಿ. ಅಣ್ಣ ವಸಿ ನನ್ ಹೇಳೋಣ ಕೇಳೋಣ. ಒಳ್ಳೆ ಮಾತಿನಲ್ಲಿ ಹೋಯ್ತೀಯಾ, ಬೇರೆ ತರ ಹೇಳ್ಬೇಕಾ ಹೇಳು. ಎಲ್ಲಿ ಕೆಲಸ ಕೇಳಿದ್ರು ಕೊಡ್ತಾ ಇಲ್ಲ. ನಾನು ನಾಳೆ ಬರೋಕೆ ಒಂದು ಕೆಲಸನೂ ಸಿಗದೇದಂಗೆ ಆಗೋಯ್ತಲ್ಲ. ಇವಾಗ ಮನೆಗೆ ಹೆಂಗಪ್ಪ ಹೋಗೋದು? ಹೋದ್ರೆ ಮನೇಲೂ ಬೆಲೆ ಇಲ್ದಂಗೆ ಆಗೋಯ್ತದಲ್ಲ. ಮಾವ, ನನ್ನ ಗಂಡಂಗೆ ಏನು ಇಷ್ಟನೋ ಅದನ್ನ ಮಾಡಕ್ ಬಿಡಿ. ಅವ್ರಿಗೆ ಜಿಮ್ ಹಾಕೊಟ್ರೆ ತುಂಬಾ ಖುಷಿಯಾಗಿರ್ತಾರೆ. ಅವ್ರ ಖುಷಿಗಿಂತ ನಂಗೆ ಇನ್ನೇನು ಬೇಕಿಲ್ಲ ಮಾವ. ಸೀನಾ, ಏನಾಯ್ತು? ಚಿಕ್ಕ ವಯಸ್ಸಲ್ಲಿ ಸಾಸಿವೆಗೆ ಮಣ್ಣು ಹಾಕಿದ್ರೆ 2 ದಿನ ಬಿಟ್ಟು ಗಿಡ ಬೆಳೆಯೋದು. ಅದನ್ನ ನಾನು ಬಾನು ನೋಡಿ ಖುಷಿ ಪಡ್ತಿದ್ವು. ಕೆಲಸನೂ ಅಷ್ಟೇ ಸುಲಭವಾಗಿ ಸಿಗುತ್ತೆ ಅಂತ ಅನ್ಕೊಂಡಿದ್ದೆ. ಆದರೆ ನನಗೆ ಯಾವ ಕೆಲಸನೂ ಸಿಗಲಿಲ್ಲ ಬೇಬಿ. ಏಯ್, ನಿನ್ನ ಕೆಲಸ ಮಾಡ್ಲೇಬೇಕು ಅಂತ ಯಾರು ಹೇಳಿದ್ದು? ಅಷ್ಟೆಲ್ಲ ಆಸ್ತಿ ಅಂತಸ್ತು ಇಟ್ಕೊಂಡಿರೋನು ಇನ್ನೊಬ್ರು ಕೈ ಕೆಳಗಡೆ ದುಡಿಯೋ ಅವಶ್ಯಕತೆ ಏನಿಲ್ಲ. ಓಹೋ, ಹೌದಾ? ಭಾಳ ಒಳ್ಳೇದಾಯ್ತು. ಎಲ್ಲಿ ಮಗ ಎಲ್ಲಿದ್ದಾನೆ? ಕೆಲಸ ಸಿಕ್ತಾ? ಎಲ್ಲಿ? ಬಾ 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 ಬಾ, ಫಾರಿನ್ನಲ್ಲ, ಮಲ್ಲೇಶ್ವರದಲ್ಲಿ ಕೆಲಸ. ಅಚ್ಚಿ, ಮಲೇಷ್ಯಾದಲ್ಲಿ ಕೆಲಸ. ಕೆಲವ್ರು ಇರ್ತಾರೆ ಮಾರಿಗುಡಿ ಗೇಟೇ ದಾಟಿರಲ್ಲ. ಅಂಥದ್ರಾಗೆ ನಿಮ್ಮ ಮಗ ಮಲೇಷ್ಯಾದಲ್ಲಿ ಕೆಲಸ ಗಿಟ್ಟು ಸಮನೆ ಅಂದರೆ ವಾ, ಸೂಪರ್. ನೀವು ಏನೇ ಹೇಳಿ, ಗಂಡಸು ಅಂದಮೇಲೆ ಒಂದು ಕೆಲಸ ಇರಬೇಕು. ಇಲ್ಲ ಅಂದರೆ ಗಂಡಸ್ತನಕ್ಕೆ ಕೂತು ಅಂತ ಅನ್ಕೊಳ್ಳಿ. ಕೆಲಸ ಮಾಡಿದಿರೋ ಗಂಡಸಿಂದ ಒಂದು ಜೀವನನ ಹೋಗಿರಿ ಮಾಕ್ಕೆ. ವರ್ಷು ಏನೋ ಮಾಡೋದಕ್ಕೆ ಹೋಗಿ ಇನ್ನೇನೋ ಸಿಕ್ಕಾಕೊಂತು ಅನ್ನೋ ಹಾಗಾಗಬಾರ್ದು. ಅಪ್ಪಯ್ಯ, ಇವಾಗ ನೀನು ಹೇಳಿರೋ ಯಾವ ಮಾತು ತಪ್ಪಾಕಿ? ನಾನು ನಿನ್ನ ಕಾಲು ಬೆಳ್ಳಕ್ಕೆ ತೋರಿಸಿದ್ರು ನಾನು ಎಲ್ಲ ಕೆಲಸ ಮಾಡಿ ಮುಗ್ಸಕ್ಕಿಲ್ವೇ? ಅದಕ್ಕೆ ಕೆಲವರು ಹೇಳೋದನ್ನು ನಿಮ್ಮನ್ನ ತಂದೆಗೆ ತಕ್ಕ ಮಗ ಅಂತ. ನೋಡಪ್ಪಯ್ಯ, ನೀನು ಕತ್ತಿ ತಗೋಬಾ ಅಂದರೆ ನಾನು ತಲೆನೇ ತಗೋಬರ್ತೀನಿ, ತಲೆನೇ ತಗೋಬಾ ಅಂದರೆ ಇಡೀ ತಲೆಮಾರನೇ ತಂದು ಕೊಟ್ಬಿಡ್ತೀನಿ ಅಂತ ಮಗ ನಾನು. ಅದು ನನಗೂ ಗೊತ್ತು ಕಣೋ. ಆದರೆ ಈಗ ನಾನು ನಿನ್ನ ಕರೆದಿರೋದು ಏನೋ ಮಾಡೋದಕ್ಕಲ್ಲ, ಏನು ಮಾಡಬೇಡ ಅಂತ ಹೇಳೋದಕ್ಕೆ. ಅರ್ಥ ಆಗಿಲ್ಲಪ್ಪಯ್ಯ. ತೊಂಟು ಕುದುರೆಗೆ ಗಂಟು ಲಗಾಮಂತೆ, ಆದರೆ ಲಗಾಮ್ ಹಾಕೋದಕ್ಕೆ ಲಾಯದಲ್ಲಿ ಕುದುರೆ ಇರಬೇಕು ಅಲ್ವಾ? ಕುದುರೆನೇ ಇಲ್ದಂಗೆ ಮಾಡಿ ನನ್ನ ಲಯಕ್ಕೆ ಇಡೀ ಕುದುರೆ ವಂಶನೇ ಕುಣಿಯೋ ಹಾಗೆ ಮಾಡೋಂಥ ಯೋಜನೆ ಹಾಕಿದ್ದೀನಿ ಕಣೋ ಪರ್ಶು. ಗಣಿ, ನಿಮ್ಮ ಮೆಟ್ಟ ತಗೊಂಡು ಪಟ ಪಟ ಅಂತ ಮಕ್ಕದ ಮ್ಯಾಕೆ ನಾ ಕೊಡ್ಬಿಡಿ, ಹೊಡ್ಸ್ಕೊಬಿಡ್ತೀನಿ. ಆದರೆ ಹಿಂಗೆ ಒಗ್ಟೊಗ್ಟಾಗಿ 7 ಹೇಳ್ಬೇಡಿ. ಈ ಹಾಳಾದ ಬುಳ್ಳೆ ಒಳಕ್ಕೆ ಹೋಗಕ್ಕಿಲ್ಲ.